ಲಕ್ಷ್ಮಿ ಸೀರಿಯಲ್ನ ಅಶ್ವಿನಿ ಬಿಗ್ ಬಾಸಿಗೆ ಬಂದಿದ್ದು 3 ವಾರ ಇದ್ದಿದ್ದು, ಅದಾದ ನಂತರ ಮನೆಯಿಂದ ಹೊರಗೆ ಬಂದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಮುದ್ದು ಲಕ್ಷ್ಮಿಯ ಅಶ್ವಿನಿ ಬಿಗ್ ಬಾಸಿಗೆ ಬಂದಾಗ ಒಂದೇ ಒಂದು ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಆಗಿದ್ದು, ಇವ್ರು ಮುದ್ದು ಲಕ್ಷ್ಮಿ ಅಶ್ವಿನಿನ ಹೀಗಿದ್ರ, ಯಾಕೆ ಬದಲಾಗಿದ್ದಾರೆ, ಹಿಂಗೋ ಇದ್ರಲ್ಲ ಹೆಂಗೆಂಗೋ ಆಗ್ಬಿಟ್ಟಿದಾರಲ್ಲ, ಯಾಕೆ ಏನು ಎತ್ತ ಅಂತ ಅವರ ತುಟಿಯ ಬಗ್ಗೆ ಸಿಕ್ಕಾಬಟ್ಟೆ ಟ್ರೋಲ್ ಆಗಿತ್ತು, ಚರ್ಚೆಗಳಾಗಿತ್ತು. ಮೊದಲೇ ಲಕ್ಷಣವಾಗಿ ಮುದ್ದಾಗಿ ಇದ್ರು, ನಿಜವಾಗ್ಲೂ ಈಗ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡವ್ರು ಇದ್ದಾರೆ. ತುಂಬ ಜನ ಕೆಡ್ದಾಗ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿದವರು ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಅಶ್ವಿನಿಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಬಟ್ ಹೊರಗಡೆ ಬರ್ತಾ ಇದ್ದ ಹಾಗೇನೆ ತಮ್ಮ ತುಟಿಯ ಬಗ್ಗೆ, ತಮ್ಮ ಲಕ್ಷಣದ ಬಗ್ಗೆ, ತಮ್ಮ ಅಂದ ಚಂದದ ಬಗ್ಗೆ, ಟ್ರೋಲ್ ಆಗಿದ್ರ ಬಗ್ಗೆ ಅಶ್ವಿನಿ ಅವರು ಮಾತನಾಡಿದ್ದಾರೆ. ನಿಜವಾಗ್ಲೂ ಅವ್ರ ತುಟಿಗೆ ಆಗಿದ್ದು ಏನು, ಸರ್ಜರಿ ಮಾಡಿಸ್ಕೊಂಡಿದ್ದಾರಾ, ಆಕ್ಸಿಡೆಂಟ್ ಆಗಿದೆಯಾ, ಇನ್ಯಾವುದೋ ರಿಯಾಕ್ಷನ್ ಆಗಿದೆಯಾ, ಸೊ ಇದೆಲ್ಲದ್ರ ಬಗ್ಗೆ ಖುದ್ದಾಗಿ ಅವರೇ ಮಾತನಾಡಿದ್ದಾರೆ. ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಅಶ್ವಿನಿಗಾಗಿದ್ದೇನು, ಅವ್ರ ತುಟಿ ಏನಾಗಿತ್ತು ಅದೆಲ್ಲವನ್ನ ಅವರು ಹೇಳಿದ್ದಾರೆ. ಅದು ಸರ್ಜರಿ ಅಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅಶ್ವಿನಿ ಮಾಡಿಸ್ಕೊಂಡಿರೋದಾದ್ರೂ ಏನು, ಅವ್ರ ತುಟಿಗೆ ಏನಾಗಿದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಟಿ ಅಂತ ಅಂದರೆ ಅಂದ ಚಂದ ಇರಲೇಬೇಕು. ಆದರೆ ಕೆಲವು ಪಾತ್ರಗಳಿಗೆ ಅವ್ರು ಹೇಗಿರ್ತಾರೋ ಹಾಗೆ ಸಹಜವಾಗಿದ್ರೇನೆ ಚಂದ. ಇತ್ತೀಚೆಗಂತೂ ಒಂದು ಟ್ರೆಂಡ್ ಸೃಷ್ಟಿ ಆಗಿದೆ. ಅವರು ತುಂಬ ಬ್ಲ್ಯಾಕ್ ಇದ್ರೆ ಅಥವಾ ಉಬ್ಬಲಿದ್ರೆ ಅಥವಾ ದಪ್ಪ ಇದ್ರೆ ಅವರನ್ನು ನಟಿಯಾಗಿ ಮಾಡೋದು, ನ್ಯೂನತೆ ಇದ್ದವರನ್ನ ನಟಿಯಾಗಿ ಮಾಡೋದು. ಸೊ ಇಲ್ಲಿ ಅಂದ ಚಂದ ಬೆಳ್ಳುಗೆ ತೆಳ್ಳುಗೆ ಇದ್ರೆ ಮಾತ್ರ ಹೀರೋಯಿನ್ ಆಗಬೇಕು ಅಂತ ಅಲ್ಲ. ಆ ಪಾತ್ರಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ಆ ಥರದ ಪಾತ್ರಗಳಿಗೆ ಅದೇ ಥರ ನ್ಯಾಚುರಲ್ ಆಗಿರೋದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮುದ್ದು ಲಕ್ಷ್ಮಿಯಲ್ಲಿ ಅಶ್ವಿನಿ ಅವರು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ರು. ಒಬ್ಬರು ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿ ಇರುವಂಥ ಒಂದು ನಾರ್ಮಲ್ ಹುಡುಗಿ ಹೆಂಗಿರ್ತಾರೆ ಆ ಥರದ್ದು ಪಾತ್ರ. ನಿಜವಾಗ್ಲೂ ಆ ಪಾತ್ರದಲ್ಲಿ ಅವ್ರು ತುಂಬ ಲಕ್ಷಣವಾಗಿ ಕಾಣಿಸ್ಕೊಳ್ತಾ ಇದ್ರು, ಬ್ಲ್ಯಾಕ್ ಬ್ಯೂಟಿ ಅಂತ ಅನ್ನಿಸ್ತಾ ಇದ್ರು. ಬಟ್ ಸ್ವಲ್ಪ ಗ್ಯಾಪ್ನ ನಂತರ ಅವರು ಬಿಗ್ ಬಾಸಿಗೆ ಬಂದಾಗ ಇದು ನಿಜವಾಗ್ಲೂ ಅಶ್ವಿನಿ ಅವರ ತುಟಿನೂ ಬದಲಾಗಿದೆ, ಕಲರೂ ಚೇಂಜ್ ಆಗಿದೆ, ಏನು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಬಟ್ ಮೊದಲೇ ಚೆನ್ನಾಗಿದ್ರು, ಈಗ ತುಂಬ ಕೆಡ್ದಾಗ ಕಾಣ್ತಿದ್ದಾರೆ, ಇದರ ಅವಶ್ಯಕತೆ ಇರಲಿಲ್ಲ ಅಂತ ಟ್ರೋಲ್ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಅಶ್ವಿನಿ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹೌದು, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ನೋಡಿದೆ, ನನ್ನ ತುಟಿಯ ಬಗ್ಗೆ ತುಂಬ ಜನ ಕೆಡ್ದಾಗ ಕಮೆಂಟ್ ಹಾಕಿದ್ದಾರೆ, ಟ್ರೋಲ್ ಮಾಡಿದ್ದಾರೆ. ಸೊ ಅಶ್ವಿನಿ ಬದಲಾಗಿದ್ದಾರೆ, ಮುಂಚೆ ಇದ್ದಂತಿಲ್ಲ, ಅವ್ರ ತುಟಿ ಬದಲಾದಂತಿದೆ, ಲಿಪ್ ಫಿಲ್ಲರ್ ಮಾಡಿಸ್ಕೊಂಡಿದ್ದಾರೆ, ಹೀಗೆಲ್ಲ ಟ್ರೋಲ್ ಮಾಡಿದ್ದಾರೆ. ಕಮೆಂಟ್ಗಳನ್ನು ಕೂಡ ನಾನು ಓದಿದ್ದೀನಿ, ನನಗಿದ್ರ ಬಗ್ಗೆ ಬೇಜಾರು ಆಗಿದೆ ಅಂತ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ನನ್ನ ಲಿಪ್ಸ್ ವಿಚಾರವಾಗಿ ತುಂಬ ಟ್ರೋಲ್ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ನಾವಿರೋ ಇಂಡಸ್ಟ್ರಿಯಲ್ಲಿ ಪ್ರತಿ ಸಲ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲ ನಾವು ಏನು ಮಾಡ್ಕೊಳ್ಳಲ್ಲ ಅಂದರೆ ನಮ್ಗೆ ಅವಕಾಶಗಳು ಕಡಿಮೆ ಆಗ್ಬೋದು. ಯಾಕಂದರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಈ ಇಂಡಸ್ಟ್ರಿಯಲ್ಲಿ ಇದೆ ಅಂತ ಹೇಳಿರುವಂಥ ಅಶ್ವಿನಿ ಅವರು, ನಾನು ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ, ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ಆಸೆ ಕೂಡ ನನಗಿರಲಿಲ್ಲ. ಈಗ ನನ್ನ ಲಿಪ್ ಹೀಗೆ ಕಾಣಿಸ್ಕೊಳ್ತಾ ಇರೋದು ನಾನು ಸರ್ಜರಿ ಮಾಡ್ಕೊಂಡಲ್ಲ, ಅದು ಸರ್ಜರಿ ಅಲ್ಲ, ನಾನು ಲಿಪ್ ಫಿಲ್ಲರ್ಸ್ ಮಾಡಿಸ್ಕೊಂಡಿದ್ದೇನೆ. ಇದೊಂದು ಕಾಸ್ಮೆಟಿಕ್ ಪ್ರಕ್ರಿಯೆ, ಅದು ಸರ್ಜರಿ ಅಲ್ಲ ಅಥವಾ ಪರ್ಮನೆಂಟ್ ಕೂಡ ಅಲ್ಲ. ನನ್ನ ತುಟಿ ಇನ್ಮೇಲೆ ಹಿಂಗೇ ಇರುತ್ತೆ ಅಂತ ಅಲ್ಲ, ಅದು ಜಸ್ಟ್ ಫಿಲ್ಲರ್ಸ್ ಅಷ್ಟೇನೆ. ಇದನ್ನು ನಾವು ಫಿಲ್ಲರ್ಸ್ ಅಂತ ಕರಿತೀವಿ. ಸೊ ಬಿಗ್ ಬಾಸ್ ಮನೆಗೆ ಹೋಗುವಾಗ ಒಂದು ಚೇಂಜ್ ಓವರ್ ಇರಲಿ, ಜನ ನನ್ನ ಒಂದು ಟಿಪಿಕಲ್ ಲುಕ್ನಲ್ಲಿ ನೋಡಿಬಿಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಪಾಶ್ ಆಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಬಾಲಿವುಡ್ ಹೀರೋಯಿನ್ ಥರ ಕಾಣಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಒಂದಷ್ಟು ಚೇಂಜಸನ್ನು ಮಾಡಿಕೊಂಡಿದ್ದೆ. ಒಂದು ಚೇಂಜ್ ಓವರ್ ಕೊಡೋಣ, ಆಗ ಜನರು ನನ್ನನ್ನು ಯಾವ ಥರ ನೋಡ್ತಾರೆ, ಜನರು ನನ್ನ ಇಷ್ಟಪಡ್ತಾರೆ, ಅಥವಾ ಆ ಲುಕ್ ಜನರಿಗೆ ಇಷ್ಟ ಆಗುತ್ತಾ, ಆ ಲುಕ್ಕಿಂದ ಬೇರೆ ಬೇರೆ ಪಾತ್ರಗಳ ಆಫರ್ಗಳು ನನಗೆ ಬರುತ್ತಾ, ಆ ಥರದೊಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗಿತ್ತು. ಹೌದು, ಅದು ನಾನು ಅಂದ್ಕೊಂಡಂಗೆ ಬರಲೇ ಇಲ್ಲ. ಲಿಪ್ ಫಿಲ್ಲರ್ಸ್ ಮಾಡಿಸಿದೆ, ಒಂದು 10 ದಿನದಲ್ಲಿ ಅದು ನಾರ್ಮಲ್ ಆಗಿಬಿಡುತ್ತೆ ಅಂತ ಹೇಳಿದರು. ಒಂದು 10 ಡೇಸ್ ಅಷ್ಟೇ ನಿಮಗೆ ಈ ಲುಕ್ ಇರುತ್ತೆ, ಅದಾದಮೇಲೆ ನಿಮ್ಮ ನಾರ್ಮಲ್ ಲಿಪ್ಸ್ ಯಾವ ರೀತಿ ಆಗಿರುತ್ತೋ ಅದೇ ಥರ ಇರುತ್ತೆ, ಲಿಪ್ ಫಿಲ್ಲರ್ಸ್ ಏನೇ ಇದ್ರೂ 10 ದಿನಗಳು ಮಾತ್ರ ಇರುತ್ತೆ ಅಂತ. ಹಾಗಾಗಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಮಾಡಿಸ್ಕೊಂಡಿದ್ದೆ. ಬಿಗ್ ಬಾಸಿಗೆ ಹೋಗಿ ಒಂದು ವಾರದಲ್ಲಿ ನನ್ನ ತುಟಿ ಸರಿ ಆಗಬೇಕಾಗಿತ್ತು, ಆದರೆ ಅದು ಯಾಕೋ ಗೊತ್ತಿಲ್ಲ ಲೇಟಾಗಿ ಎಫೆಕ್ಟ್ ಆಗಿದೆ. 10 ದಿನ ಆದಮೇಲೆ ನನ್ನ ಲಿಪ್ಸ್ ರಿಯಾಕ್ಟ್ ಆಗಿದೆ, ಹಾಗಾಗಿ ಅದು ಅಲ್ಲಿ ಇದ್ದಂಥ 3 ವಾರವೂ ಕೂಡ ನಾರ್ಮಲ್ ಆಗಲೇ ಇಲ್ಲ. ಮಾಡಿಸಿದ್ಮೇಲೆ ಅದು ನನಗೆ ಇಂಪ್ಯಾಕ್ಟ್ ಮಾಡಿತ್ತು. ಅಯ್ಯೋ, ಹೋಗೋ ಟೈಮ್ನಲ್ಲಿ ಹೀಗೆ ಮಾಡ್ಕೊಬಿಟ್ನಲ್ಲ, ಬೇಕಾಗಿತ್ತಾ ಅಂತ ಸ್ಟ್ರಗಲ್ ಮಾಡಿದ್ದು ಕೂಡ ಇದೆ. ಬಟ್ ಹಾಗಂತ ಬಂದಂಥ ಬಿಗ್ ಬಾಸ್ ಆಫರನ್ನು ಈ ತುಟಿಯ ಕಾರಣಕ್ಕೆ ರಿಜೆಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನಗೆ ಹೀಗಾಗಿದೆ, ನಾನು ಬರಲ್ಲ ಅಂತ ಹೇಳೋಕ್ಕೂ ಕೂಡ ನಂಗೆ ಆಗಲೇ ಇಲ್ಲ. ಅವಕಾಶ ಅನ್ನೋದು ಒಮ್ಮೆ ಮಾತ್ರ ಬರೋದು, ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶನೇ ಮುಖ್ಯ ಅಲ್ವಾ. ಸೊ ಆ ಚಾಲೆಂಜನ್ನು ನಾನು ಸ್ವೀಕರಿಸ್ಕೊಂಡೆ. ಓಕೆ, ಇದೇ ಥರ ಲಿಪ್ ಇಟ್ಕೊಂಡೆ ಹೋಗೋಣ, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಕಾನ್ಫಿಡೆಂಟಲ್ಲೇ ನಾನು ಹೋದೆ. ಅಲ್ಲೂ
ಎಲ್ಲರೂ ಕೇಳಿದ್ರು, ನಾನು ಎಲ್ರಿಗೂ ಓಪನ್ ಅಪ್ ಆಗಿ ಮಾತನಾಡಿದ್ದೇನೆ. ಇದು ಪರ್ಮನೆಂಟ್ ಅಲ್ಲ. ಇಷ್ಟ ಆದರೆ ಅದನ್ನು ಮುಂದುವರಿಸ್ಬೋದು, ಇಲ್ಲಾಂದರೆ ತೆಗೆಸ್ಬೋದು. ಹೌದು, ನನ್ನ ಮುಖ ಲಕ್ಷಣ ಹೋಗಿದೆ. ಮುಂಚೆ ಇದ್ದಷ್ಟು ಲಕ್ಷಣ ಈಗಿಲ್ಲ ಅನ್ನೋದು ನನಗೂ ಕೂಡ ಗೊತ್ತಿದೆ. ವ್ಯಕ್ತಿತ್ವ ಅಷ್ಟೇ ಮ್ಯಾಟರ್ ಆಗೋದು. ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಹೊರಗಡೆ ಬಂದಾಗ ತುಂಬ ಜನ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಲಿಪ್ಸ್ ವಿಚಾರಕ್ಕೆ ಮಾತ್ರ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ಅಂತ ಅಶ್ವಿನಿ ಹೇಳಿದ್ದಾರೆ. ಇಷ್ಟ ಆಗಿಲ್ಲ ಅಂದರೆ ಓಕೆ, ಯಾಕಂದರೆ ಈ ಲಿಪ್ಸ್ ನನಗೂ ಕೂಡ ಇಷ್ಟ ಆಗಿಲ್ಲ. ಏನೋ ಮಾಡ್ಸೋಕ್ಕೆ ಹೋಗಿ ಇನ್ನೇನೋ ಮಾಡಿಸ್ಕೊಂಡ್ಬಿಟ್ಟೆ, ಅಥವಾ ಅದೇನೋ ಇಂಪ್ಯಾಕ್ಟ್ ಆಯಿತು ಅಷ್ಟೇ. ಅದನ್ನು ಸರಿಪಡಿಸ್ಕೋಬೋದು, ಸ್ವಲ್ಪ ಸಮಯ ಬೇಕಾಗತ್ತೆ. ಬಟ್ ನಾನು ಮೊದಲಿನ ಥರ ಆಗ್ತೀನಿ ಅಂತ ಹೇಳಿದ್ದಾರೆ. ಕೇವಲ ಲಿಪ್ ಫಿಲ್ಲರ್ ಮಾತ್ರ ಅಲ್ಲ, ಅವ್ರು ಹೇಳ್ದಂಗೆ ಇತ್ತೀಚೆಗೆ ಹೀರೋಯಿನ್ಸ್ ಅಂತಂದಾಗ ತೆಳ್ಳುಗೆ ಬೆಳ್ಳುಗೆ ಇರಬೇಕು ಅನ್ನೋದು ಒಂದಿದೆ. ಸೊ ಅವರಲ್ಲಿ ಅವರು ಒಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವರು ಫೇರ್ ಆಗೋದಕ್ಕೆ, ವೈಟ್ ಆಗೋದಕ್ಕೆ, ಬಣ್ಣ ಬರೋದಕ್ಕೂ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ. ಕಪ್ಪು ಕಸ್ತೂರಿ ಅನ್ನೋ ಹಾಗೆ ಅವರು ಬ್ಲ್ಯಾಕ್ ಆಗಿದ್ದಾಗ ಲಕ್ಷಣ ಇದ್ರು, ವೈಟ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಲಕ್ಷಣ ಹೋಗಿದೆ. ಬಟ್ ಅದನ್ನೇನು ಮಾಡೋದಕ್ಕಾಗಲ್ಲ. ಲಿಪ್ಪು ಮೊದಲಿನ ಥರ ಆಗುತ್ತೆ ಅನ್ನುವಂಥ ಭರವಸೆಯ ಮಾತನ್ನು ಅಶ್ವಿನಿ ಅವರು ಮಾತನಾಡಿದ್ದಾರೆ. ಎಷ್ಟೋ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಸರ್ಜರಿ ಮಾಡಿಸ್ಕೊಂಡು ಚೆನ್ನಾಗಿದ್ದವರು ಹಾಳಾಗಿದ್ದಿದೆ, ಚೆನ್ನಾಗಿದ್ದವರು ಕೆರಿಯರನ್ನೇ ಹಾಳು ಮಾಡ್ಕೊಂಡಿದೆ. ಸೊ ಅಶ್ವಿನಿ ಅವ್ರಿಗೆ ಆ ಥರ ಆಗೋದು ಬೇಡ. ಆದಷ್ಟು ಬೇಗ